ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಾನು ವೀರೇಂದ್ರ ಉಪ್ಪುಂದ. ನಮ್ಮ ಈ ವಾರದ ಟಾರ್ಗೆಟ್ನ ಅತಿಥಿ ಮಾಜಿ ಮುಖ್ಯಮಂತ್ರಿ, ವಿಧಾನಸಭೆಯ ಹಾಲಿ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಅವರು. ಶೆಟ್ಟರ್ ಅವರೇ, ಟಾರ್ಗೆಟ್ಗೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನೆ. ಜಗದೀಶ್ ಶೆಟ್ಟರ್ ಅವರ ಬಿಜೆಪಿಯ ಇಮೇಜ್ನ ಕಾಪಾಡುವಲ್ಲಿ ಯಾವ ಜವಾಬ್ದಾರಿಯನ್ನು ಹೊಂದಿಲ್ವಾ? ನೋಡಿ, ಇದು ಜಗದೀಶ್ ಶೆಟ್ಟರು ಒಬ್ರದೇ ಅಲ್ಲ ಜವಾಬ್ದಾರಿ. ಇಮೇಜ್ ಬಿಲ್ಡಪ್ ಆದಂಥದ್ದು. ಇಮೇಜ್ ಬಗ್ಗೆ ಎಲ್ಲ ದೃಷ್ಟಿಕೋನದಿಂದ ಬೆಳೆಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಕೆಲವೊಬ್ಬರು ಶಾಸಕರು ಮಿಸ್ಟೇಕ್ ಮಾಡೋದ್ರಿಂದ ಕೆಲವು ತೊಂದರೆಗಳನ್ನು, ಮುಜುಗರಗಳನ್ನು ನಾವು ಅನುಭವಿಸಬೇಕಾಗುತ್ತೆ. ಆ ತೊಂದರೆ ನಾವು ಅನುಭವಿಸಿ ಬೆಳೆಸೋದಿರಲಿ, ಇಮೇಜನ್ನು ಉಳಿಸೋ ಕೆಲಸ ಆಗ್ತಾ ಇಲ್ಲ ನಿಮ್ಮ ಪಕ್ಷದ್ದು? ಇಲ್ಲ, ಹಾಗೇನಿಲ್ಲ. ಬಹುಶಃ ನಮ್ಮ ಇತ್ತೀಚಿನ ಹೋರಾಟಗಳು ಮತ್ತು ಈ ಸರ್ಕಾರ ವಿರುದ್ಧ ಜನಪರವಾದಂಥ ಒಂದು ಹೋರಾಟ, ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಇವತ್ತು ಈ ಸರ್ಕಾರ ಒಂದೇ ಒಂದು ಕಳಂಕ ಸಾಕು, ಎಲ್ಲವೂ ನೀರಿನಲ್ಲಿ ಹೋಮ ಆದಾಗ ಇರ್ತವೆ. ಇದು ನೋಡಿ, ಇವತ್ತಿನ ವ್ಯವಸ್ಥೆಯೊಳಗೆ ಆಗಿರ್ತವೆ. ಹೀಗಾಗಿ ಒಬ್ಬ ವ್ಯಕ್ತಿ ಮಾಡೋ ಮಿಸ್ಟೇಕ್ನಿಂದ ಇಡೀ ಒಂದು ಪಾರ್ಟಿಗೆ ಅದರಿಂದ ತೊಂದರೆ ಆಗೋದಿಲ್ಲ, ಇಮೇಜಿಗೆ ತೊಂದರೆ ಆಗೋದಿಲ್ಲ. ಪಾರ್ಟಿಗೆ ತನ್ನದೇ ಆದಂಥ ಒಂದು ಇಮೇಜ್ ಇದೆ, ತನ್ನದೇ ಆದಂಥ ಒಂದು ಗಾಂಭೀರ್ಯತೆ ಇದೆ, ತನ್ನದೇ ಆದಂಥ ಗೌರವ ಇದೆ. ಹೀಗಾಗಿ ಒಬ್ಬ ವ್ಯಕ್ತಿ ಮಾಡುವಂಥ ಮಿಸ್ಟೇಕ್ನಿಂದ ಇಡೀ ಒಂದು ಪಾರ್ಟಿಗೆ ಇಮೇಜಿಗೆ ಧಕ್ಕೆ ತರುವಂಥದ್ದು ಏನಾಗಲ್ಲ. ಒಬ್ಬ ವ್ಯಕ್ತಿಯ ಒಂದು ತಪ್ಪು ಕೆಲಸದಿಂದ ಯಾವ ರೀತಿಯಲ್ಲೂ ಪಕ್ಷಕ್ಕೆ ನೋಡಿ ಆಗೋದೇ ಇಲ್ಲ. ಇದು ಎಲ್ಲ ಪಾರ್ಟಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು, ಇವತ್ತು ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, ಒಬ್ಬ ವ್ಯಕ್ತಿ ಬಿಜೆಪಿ ನೋಡಿ, ಬಿಜೆಪಿ ಕೆಲವೊಂದು ವ್ಯಕ್ತಿಗಳು ಮಾತನಾಡುವಂಥದ್ದು, ಕೆಲವೊಂದು ವ್ಯಕ್ತಿಗಳು ಇದು ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಯಿತು, ಸಾಧ್ವಿ ಅವ್ರದ್ದು. ಆ ವ್ಯಕ್ತಿ ಮಾಡೋದ್ರಿಂದ ನರೇಂದ್ರ ಮೋದಿ ಇಮೇಜ್ ಕಡಿಮೆ ಆಯ್ತು? ಏನಿಲ್ಲ, ಪಾರ್ಟಿ ಇಮೇಜ್ ಕಡಿಮೆ ಐತೆ. ಆ ವ್ಯಕ್ತಿಯಿಂದ ಆ ಒಂದು ತೊಂದರೆ ಆಗಿತ್ತು, ಆ ಸಂದರ್ಭದಲ್ಲಿ ತೊಂದರೆ ಆಗಿರ್ತದೆ. ಆದರೆ ಇಡೀ ಒಂದು ಪಾರ್ಟಿ ಇಮೇಜ್ ಹೋಯ್ತು ಅನ್ನುವಂಥ ತಪ್ಪು. ವಿಧಾನ ಪರಿಷತ್ನಲ್ಲಿ ಈಶ್ವರಪ್ಪನವರು ಕಾನೂನು ಸಚಿವ TB ಜಯಚಂದ್ರ ಅವರಿಗೆ ಬಳಸಿದಂತ ಭಾಷೆ, ನಾ ಹೇಳ್ತಿಲ್ಲ, ಈ ವೈಯಕ್ತಿಕವಾದಂಥದ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ವೈಯಕ್ತಿಕ ಅಲ್ಲ. ಈಗ ನೋಡ್ರಿ, ವಿಧಾನ ಪರಿಷತ್ತಲ್ಲಿ ಯಾವ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವ ಹಿನ್ನೆಲೆಯಲ್ಲಿ, ಯಾವ ರೀತಿ ಅವರು ಆ್ಯಕ್ಷನ್ ಕೊಟ್ಟರು, ಇವ್ರು ರಿಯಾಕ್ಷನ್ ಕೊಟ್ಟರು, ಇವೆಲ್ಲ ನಾವು ಆ ಸಂದರ್ಭದಲ್ಲಿ ಇರುವಂಥದ್ದು. ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಅಲ್ಲಿ ಹೋಗಿ ಇರಲಿಲ್ಲ, ನಾನು ಅಲ್ಲಿ ವೀಕ್ಷಣೆ ಮಾಡಿಲ್ಲ, ನೋಡಿನೂ ಇಲ್ಲ, ನಾನು ಕೇಳಿನೂ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾನು ಕಮಿಟ್ ಮಾಡ್ಲಿಕ್ಕೂ ಹೋದಿಲ್ಲ. ಪಕ್ಷದ ಇಮೇಜ್ನ ದೃಷ್ಟಿಯಿಂದ ಈ ಕಡೆ ಇಂತಹ ವಿಚಾರಗಳ ಕಡೆ ಒಬ್ಬ ಮೊದಲ ಸಾಲಿನ ನಾಯಕರಾಗಿ ಶೆಟ್ಟರ್ ಅವರು ಗಮನ ಕೊಡಬೇಕಲ್ವಾ? ನೋಡಿ, ಇವತ್ತು ನನ್ನ ಡ್ಯೂಟಿ ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ ಆಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡೋದು, ಈ ಸರ್ಕಾರ ತಪ್ಪು ಮಾಡೋಂಥ ಸಂದರ್ಭದಲ್ಲಿ ಅದನ್ನು ತೋರಿಸುವಂಥದ್ದು, ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸ ಇವತ್ತು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದೇವೆ. ವಿಧಾನ ಪರಿಷತ್ತಲ್ಲಿ ಬೆಳಗಿನ ಸಾಯಂಕಾಲ ಏನು ನಡೀತದೆ ನನಗೆ ತಿಳಿದಿಲ್ಲ. ಹೀಗಾಗಿ ಅಲ್ಲಿ ಇದ್ದಂಥ ನಮ್ಮ ನಾಯಕರ ಬಗ್ಗೆ ಏನು ಮಾತಾಡಿದ್ರು, ಏನಿಲ್ಲ ಅನ್ನೋಂಥದ್ದು ಇವತ್ತು ಅವ್ರಿಗೆ ನೀವು ಕೇಳುವಂಥದ್ದು. ಇವತ್ತು ನಾನು ಇದಕ್ಕೆ ಉತ್ತರ ಕೊಡುವಂಥದ್ದಲ್ಲ, ಮತ್ತು ಅದು ನನಗೆ ಏನು ಅದು ಆಗಿದೆ ಅನ್ನೋದು, ಯಾಕಂದ್ರೆ ನಾನು ಫುಲ್ ಬೀಜಿದ್ದೇನೆ. ಜಗದೀಶ್ ಶೆಟ್ಟರ್ ಅವರು ವಿಫಲ ವಿಪಕ್ಷ ನಾಯಕ, ನೀವು ಹಾಗೆ ನಿಮ್ಮ ಅಭಿಪ್ರಾಯ, ಅದು ನಿಮ್ಮ ಅಭಿಪ್ರಾಯ. ಜನ ಹಂಗೆ ತಿಳ್ಕೊಂಡಿಲ್ಲ. ಕಳೆದ 30 ದಿವಸದಲ್ಲಿ ಏನು ಅಧಿವೇಶನ ನಡೀತು ಬೆಂಗಳೂರಲ್ಲಿ, ಎಷ್ಟು ಪರಿಣಾಮಕಾರಿಯಾಗಿ ವಿಚಾರವನ್ನು ನಾವು ಮಂಡನೆ ಮಾಡಿದ್ದೀವಿ. ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಮತ್ತು ನಮ್ಮ ಶಾಸಕರ ಒಂದು ಇನ್ವಾಲ್ವ್ಮೆಂಟು, ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದು. ಬರೇ ಒಬ್ಬ ವ್ಯಕ್ತಿ ಮಾಡಿದ್ದನ್ನ ನೀವು ಹೇಳಿದ್ರೆ, ಇಡೀ ಒಂದು ಈ ಪಾರ್ಟಿ ಏನು ನಡ್ಕೊಂಡಿದೆ, ಯಾವ ರೀತಿ ಹೋರಾಟ ಮಾಡಿದೆ, ಎಲ್ಲ ಶಾಸಕ ವರ್ಗದವರು ಡಿಬೇಟಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ನಾನು ಅದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನನಗೂ ಸಮಾಧಾನ ಇದೆ, ಜನರಿಗೂ ಸಮಾಧಾನ ಇದೆ. ಬಿಜೆಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ, ಇವತ್ತು ಪ್ರತಿಪಕ್ಷವಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತಿದೆ ಅನ್ನೋದು ಜನ ಇವತ್ತು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಪ್ರಭು ಚವ್ಹಾಣ್ ಏನು ವಿಧಾನಸಭೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಚಿತ್ರವನ್ನ ಜೂಮ್ ಮಾಡಿ ನೋಡಿದ್ರೆ ಅದನ್ನ ಸಮರ್ಥಿಸ್ಕೊಳ್ತೀರಾ ನೀವು? ನಾ ಇಲ್ಲಿ ಸಮರ್ಥಿಸ್ಕೊಂಡಿನಿ, ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ತಪ್ಪಂತ ಹೇಳಿ. ನಾ ಸಮರ್ಥನೆ ಮಾಡೇ ಇಲ್ಲ, ಪಾರ್ಟಿಯವರು ಸಮರ್ಥನೆ ಮಾಡಿಲ್ಲ, ತಪ್ಪಂತ ಹೇಳಿದ್ದೇವೆ. ಆತ ಕ್ಷಮಾಪಣೆನೂ ಕೇಳಿದಾನೆ. ಏನು ಕ್ರಮ ಕೈಗೊಂಡ್ರಿ? ನೋಡಿ, ಇದೇ ಇವತ್ತು ಸ್ಪೀಕರ್ ಕೊಟ್ಟರಲ್ಲ ಒಂದು ದಿವಸ ಅಲ್ಲಿಂದ ಸದನದಲ್ಲಿ ಭಾಗವಹಿಸಬಾರ್ದು, ಅದೇ ಒಂದು ಪನಿಷ್ಮೆಂಟು. ಪಶ್ಚಾತ್ತಾಪನೆ ಒಂದು ಪನಿಷ್ಮೆಂಟು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇಂಥ ಮೃದು ಧೋರಣೆಯಿಂದಲೇ ಮತ್ತೆ ಏನಾಗಿಲ್ಲ. ನಾವು ಯಾವ ಟೈಮ್ದಲ್ಲಿ ಯಾವ ಬಗ್ಗೆ ಆಕ್ಷನ್ ತಗೋಬೇಕು ಅದನ್ನು ಮಾಡಿದ್ದೇವೆ. ಹೀಗಾಗಿ ಇವತ್ತೇನು ಆತ ಪಶ್ಚಾತ್ತಾಪ ಪಟ್ಟಿದ್ದಾನೆ ಮತ್ತು ಅದಕ್ಕೇನು ಅನುಭವಿಸಬೇಕಾಗಿದೆ, ತಪ್ಪು ಮಾಡಿದ್ದಕ್ಕೆ ಆ ಅನುಭವಿಸಿದ್ದಾನೆ ಆತನ. ಜಗದೀಶ್ ಶೆಟ್ಟರ್ ಅವರು ವಿಧಾನಸಭೆಯಲ್ಲಿ ಬಿಜೆಪಿಯ ನಾಯಕ, ನಿಮ್ಮ ನಾಯಕತ್ವದ ಅಡಿಯಲ್ಲಿ ಒಬ್ಬ ಶಾಸಕ ಮೊಬೈಲ್ನಲ್ಲಿ ಕುಳಿತು ಅಂತ ಚಿತ್ರವನ್ನು ನೋಡಿದಾಗ ನೀವು ಒಂದು ಕ್ರಮವನ್ನು ಕೈಗೊಳ್ಳಬೇಕಲ್ಲ, ಒಂದು ಶಿಸ್ತು ಕ್ರಮವನ್ನು ಜಗದೀಶ್ ಶೆಟ್ಟರ್ ಅವರು ಜರುಗಿಸಬೇಕಲ್ಲ? ನೋಡಿ, ಅವ್ರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ದೇವೆ ಮತ್ತು ನಮ್ಮ ಶಾಸಕಾಂಗ ಸಭೆಯಲ್ಲೂ ಸಹಿತ ಇದಕ್ಕೆ ಚರ್ಚೆಯಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು
ಆತನಿಗೆ ಏನು ವಾರ್ನಿಂಗ್ ಮಾಡಬೇಕು ಆ ವಾರ್ನಿಂಗನ್ನು ನಾವು ಮಾಡಿದ್ದೇವೆ ಮತ್ತು ರಾಜ್ಯಾಧ್ಯಕ್ಷರಿಗೂ ಇದು ಮಾಹಿತಿ ಕೊಟ್ಟಿದ್ದೇವೆ. ಪಾರ್ಟಿಯು ಇದ್ರ ಬಗ್ಗೆ ತೀರ್ಮಾನ ಕೈಗೊಂಡು ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಆದರೆ ಒಂದು ಸಣ್ಣ ಶಿಕ್ಷೆಯನ್ನು ಕೂಡ ಕೊಟ್ಟಿಲ್ಲ ಪಕ್ಷದಿಂದ. ಶಿಕ್ಷೆ ಕೊಡು ಸ್ಪೀಕರ್ ಅವರು ಸ್ಪೀಕರ್ ಮಾಡಿದ್ರಲ್ಲ ಇವತ್ತು ಬೆಳಿಗ್ಗೆ ಅನೌನ್ಸ್ ಮಾಡಿದಲ್ಲ ಸ್ಪೀಕರ್ ಒಂದು ದಿನದ ಅಮಾನತನ್ನ ಮಾಡ್ಲಿಕ್ಕೆ ಎಷ್ಟೆಲ್ಲ ನೋಡಿ ಗದ್ದಲ ಗಲಾಟೆ ಗೊಂದಲ ಧರಣಿ ನಾವು ಇದನ್ನ ಮಿಸ್ಟೇಕ್ ಮಾಡಿ ಒಪ್ಕೊಂಡು ಅಲ್ಲಿ ಅಂಬರೀಷ್ ಮಿಸ್ಟೇಕ್ ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕ್ರಮ ಕೈಗೊಳ್ಳುವಂತ ಹೋರಾಟ ಮಾಡಿದ್ವಿ ನಾವು. ಅದರಲ್ಲಿ ತಪ್ಪೇನಿದೆ? ಮತ್ತು ಇಂಥವು ನಡೆದಾಗ ಹೋರಾಟ ಮಾಡಲಾರ್ದಾರೆ ಹೋರಾಟನೂ ಮಾಡಲಿಲ್ಲ ಅಂತ ಆಮೇಲೆ ನೀವೇ ಅಂತೀರಿ. ಅಲ್ಲಿ ಒಬ್ಬ ಮಿನಿಸ್ಟ್ರು ಇವತ್ತು ತಪ್ಪು ಮಾಡಿ ಮೊಬೈಲ್ ನೋಡಿದ್ರು, ಅಲ್ಲಿ ಹೊರಗೆಲ್ಲ ಟಿ ವಿ ಒಳಗೆ ಒಬ್ಬ ಮಿನಿಸ್ಟರ್ ಡ್ಯಾನ್ಸ್ ಮಾಡಿದ್ದೆಲ್ಲ ಬಂದಾಗ ಅವ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಒತ್ತಾಯ ಮಾಡಲ್ಲ, ಅದರಲ್ಲಿ ಫೇಲ್ಯೂರ್ ಆಗಿ ಅಂತ ನೀವೇ ಹೇಳೋರು. ಮತ್ತೆ ಬಿಜೆಪಿ ಅವ್ರು ಮಾಡಿದ್ರು ಅಂತ ಕಾಂಗ್ರೆಸ್ ಅವ್ರ ಕೈ ತೋರಿಸೋದು, ಕಾಂಗ್ರೆಸ್ ಅವ್ರು ಮಾಡಿದ್ರು ಅಂತ ಬಿಜೆಪಿ ಅವ್ರ ಕೈ ತೋರಿಸೋದು, ನಮ್ದೇನು ಕೆಲಸ ಮಾಡಬೇಕು ನಾವು ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳ ಒಂದು ಮೊಂಡತನದಿಂದ ನಿನ್ನೆ ಬೆಳಗಿನ ಆ ಇಶ್ಯೂ ಮುಗಿದು ಆಲ್ಮೋಸ್ಟು ಕ್ಷಮಾಪಣೆ ಕೇಳಿ ಸ್ಪೀಕರ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಲ್ಮೋಸ್ಟ್ ಸದನ ನಡೆಸುವಂಥ ಹಂತದಲ್ಲಿ ಮುಖ್ಯಮಂತ್ರಿಗಳು ಬಂದು ಮೊಂಡತನ ಮಾಡಿ ಹಾಗೆ ಮಾಡಬೇಕು, ಈ ರೀತಿ ಕ್ರಮ ಕೈಗೊಳ್ಬೇಕಂತ ಒತ್ತಾಯ ಮಾಡಿ ಸದನವನ್ನು ಸಾಯಂಕಾಲವರೆಗೆ ಎಳ್ಕೊಂಡು ಹೋದಂಥವರು, ಸದನದ ವೇಳೆಯನ್ನು ವ್ಯರ್ಥ ಮಾಡಿದಂಥವರು ಮುಖ್ಯಮಂತ್ರಿಗಳು. ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ನಿನ್ನೆ ಇಡೀ ದಿನ ಅಧಿವೇಶನ ಹಾಳಾಗಲಿಕ್ಕೆ ಹಾಗಾದ್ರೆ ಕಾರಣ ಯಾರು? ಕಾಂಗ್ರೆಸ್ ಪಾರ್ಟಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಗಾದ್ರೆ ನಿಮ್ಮ ಪ್ರಭು ಚವ್ಹಾಣ್ ಮಾಡಿದ್ದು ತಪ್ಪೇ ಅಲ್ಲವೇ? ತಪ್ಪಂತ ನಾವು ಈಗಾಗಲೇ ಒಪ್ಕೊಂಡಿದ್ದೇವೆ. ಸದನದಲ್ಲಿ ನಾವು ಓಪನ್ ಆಗಿ ಹೇಳಿದ್ದೇನೆ. ತಪ್ಪಿಗೆ ಶಿಕ್ಷೆ ಇಲ್ಲವೇ? ಶಿಕ್ಷೆನೂ ಪಶ್ಚಾತ್ತಾಪನ ಪಟ್ಟಿದ್ದಾನೆ ಮತ್ತು ಸ್ಪೀಕರ್ ಅದಕ್ಕೆ ಶಿಕ್ಷೆನೂ ಕೊಟ್ಟಿದ್ದಾರೆ. ನೀವು ಅವರು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ಳುತ್ತಲೇ ನಿನ್ನೆ ಅವ್ರನ್ನ ಅಮಾನತು ಮಾಡಬಾರ್ದು, ಕ್ಷಮೆಯಾಚನೆ ಮಾಡೋದಾದ್ರೆ ಅಂಬರೀಷ್ ಅವರು ಕ್ಷಮೆಯಾಚನೆ ಮಾಡಬೇಕು, ಈ ರೀತಿಯ ವಾದವನ್ನು ಮುಂದಿಟ್ರಿ. ನಾವು ಹೇಳಿದ್ದು ಅಲ್ಲಿನೂ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಇವ್ರ ಮೇಲೆ ಏನು ಕ್ರಮ ಕೈಗೊಂತಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದು ನಾವು. ಕ್ಷಮಾಯಾಚನೆನೋ ಅಥವಾ ಒಂದು ಅಮಾನತು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ, ಆದ್ರೆ ಎಲ್ಲರಿಗೂ ಸಮಾನವಾಗಿ ಕೊಡಿ. ಎಸ್, ಇನ್ನು ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋದಿದೆ. ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೇನೆ. ಎಸ್, ಟಾರ್ಗೆಟ್ ನಲ್ಲಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತುಕತೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.